ನ್ಯೂಸ್ ಫಸ್ಟ್ ನ ಇಕೋ ಫ್ರೆಂಡ್ಲಿ ಇನಿಷಿಯೇಟಿವ್ ನ ಭಾಗವಾಗಿ ಆಯೋಜನೆ ಆಗಿರುವಂತಹ ಇವಿ ರೆಡಿ 2026 ಎಕ್ಸ್ಪೋನ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಆಗಿರುವಂತಹ ಟಾಟಾ ಅವರ ಸ್ಟಾಲ್ ಅಲ್ಲಿ ನಾನಿದ್ದೀನಿ. ಸೊ ಈಗ ನೀವು ನೋಡ್ತಿರ್ಬೋದು ನನ್ನ ಹಿಂದೆ ಒಂದು ಅದ್ಭುತವಾದಂತಹ curve.ev. ಸೊ ಈ ಒಂದು ಗಾಡಿ ಇದೆ. ಸೊ ಈ ಗಾಡಿ ಸ್ಪೆಷಾಲಿಟಿ ಏನು ಅಂತಂದ್ರೆ ಕೇವಲ ಒಂದು ಚಾರ್ಜ್ ನಲ್ಲಿ ನೀವು 400 ಕಿಲೋಮೀಟರ್ ತಲುಪಬಹುದು. ಅಂದ್ರೆ ಬೆಂಗಳೂರಿನಿಂದ ಸ್ಟಾರ್ಟ್ ಮಾಡಿದ್ರೆ ನೀವು ಆಲ್ಮೋಸ್ಟ್ ಬಳ್ಳಾರಿಗೆ ಹೋಗಿ ವಾಪಸ್ ಬರ್ಬೋದು. ಸೊ ಅಷ್ಟರ ಮಟ್ಟಿಗಿನ ಒಂದು ಕೆಪಾಸಿಟಿ ಈ ಒಂದು ಕಾರ್ಗಿದೆ. ಅಂಡ್ ಅದೇ ತರ ಹ್ಯಾರಿಯರ್ ತುಂಬಾ ಒಳ್ಳೆ ಪ್ರಸಿದ್ಧವಾದಂತಹ ಬ್ರ್ಯಾಂಡ್. ಸೊ ಅದು ಕೂಡ ಒಂದು ಚಾರ್ಜ್ ನಲ್ಲಿ 500 ಕಿಲೋಮೀಟರ್ ಅನ್ನ ನೀವು ಕ್ರಮಿಸಬಹುದು ಕೇವಲ ಒಂದು ಚಾರ್ಜ್ ನಲ್ಲಿ. ಸೊ ಅದೇ ತರ ಈ ಎರಡು ಗಾಡಿಗಳ ವಿಶೇಷತೆ ಬಗ್ಗೆ ಅಂಡ್ ಯಾಕೆ ಈ ಗಾಡಿಯನ್ನ ಇಲ್ಲಿ ಬರುವಂತಹ ಜನರು ಅಥವಾ ನೀವುಗಳು ನೋಡ್ತಿರುವಂತವ್ರು ಪರ್ಚೇಸ್ ಮಾಡಬೇಕು ಅಂತ ಅದ್ರ ಬಗ್ಗೆ ತಿಳಿಸೋದಕ್ಕೆ ನಮ್ಮ ಜೊತೆ ಇದ್ದಾರೆ ಟಾಟಾ ಇಂದ ಯಶವಂತ್ ಅವರು. ಸರ್ ನಮಸ್ಕಾರ. ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಇವಿ ರೆಡಿ 2026. ಸೊ ಎರಡು ಬ್ಯೂಟಿಫುಲ್ ಕಾರ್ ಅನ್ನ ಹಿಂದೆಗಡೆ ನಿಲ್ಸಿದಿರಿ ಅಂಡ್ ಬರುವಂತಹ ಪ್ರತಿಯೊಬ್ರು ಫಸ್ಟ್ ನೋಡೋದೇ ಎರಡು ಕಾರ್ಗಳನ್ನ, ಹ್ಯಾರಿಯರ್ ಅಂಡ್ ಕರ್ವ್. ಸೊ ಹೇಳಿ, ಕರ್ವ್ ಬಗ್ಗೆ ಯಾವ ರೀತಿಯಾಗಿ ಫೀಚರ್ಸ್ ಇದೆ ಅಂಡ್ ಜನ ಕರ್ವ್ ಆರ್ ಹ್ಯಾರಿಯರ್ ಇದರಲ್ಲಿ ಒಂದು ಕಾರ್ನ ಯಾಕೆ ಪರ್ಚೇಸ್ ಮಾಡಬೇಕು ಅಂತ? ಕರ್ವ್ ಅನ್ನೋದು SUV ಕೂಪೆ ಡಿಸೈನ್ ಟು ಲಾಂಚ್ ಇಂದ ಟಾಟಾ ಮೋಟರ್ಸ್ ಇಂದ ಆಗಿರುತ್ತೆ. ಸೊ ಇದರಲ್ಲಿ ಏನಂದ್ರೆ ಫಸ್ಟ್ ಟೈಮ್ ವೆಹಿಕಲ್ ಅಲ್ಲಿ 55 ಕಿಲೋವಾಟ್ ಬ್ಯಾಟರಿ ಕೆಪಾಸಿಟಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ರೇಂಜ್ ಬಂದ್ರೆ ಅದನ್ನು ಹೇಳ್ದಂಗೆ 400 ಕಿಲೋಮೀಟರ್ ರೇಂಜ್ ಬರುತ್ತೆ. ಸೊ ಕೂಪೆ ಡಿಸೈನ್ ಸ್ಪೋರ್ಟಿವ್ ಲುಕ್, ಕಸ್ಟಮರ್ಗೆ ಅಟ್ರಾಕ್ಟಿವ್ ವೆಹಿಕಲ್. ಸೊ ಈಗ ಹ್ಯಾರಿಯರ್ ಬಂದ್ರೆ ಹ್ಯಾರಿಯರ್ ಕೂಡ ಒನ್ ಆಫ್ ದ ಟಾಪ್ ಮೋಸ್ಟ್ ಸೆಲ್ಲಿಂಗ್ ಬ್ರ್ಯಾಂಡ್ ಟಾಟಾ ಇವಿ ಸೆಗ್ಮೆಂಟ್ ನಲ್ಲಿ. ಸೊ ಅದ್ರ ಬಗ್ಗೆ ಹೇಳಿ. ಸೊ ಟಾಟಾ ಹ್ಯಾರಿಯರ್ ನೀವು ಹೇಳಿದಂಗೆ ಟಾಪ್ ಸೆಲ್ಲಿಂಗ್ ವೆಹಿಕಲ್. ಸೊ SUV ಸೆಗ್ಮೆಂಟ್ ಅಲ್ಲಿ ಫಸ್ಟ್ ವೆಹಿಕಲ್ ಟು ಕಮ್ ವಿತ್ ದ EV ವೆಹಿಕಲ್. ಸೊ ಇದರಲ್ಲಿ ಏನಂದ್ರೆ 75 ಕಿಲೋವಾಟ್ ಬ್ಯಾಟರಿ ಕೆಪಾಸಿಟಿ ಕೊಟ್ಟಿದ್ದಾರೆ ಟಾಟಾ ಮೋಟರ್ಸ್ ಕಡೆಯಿಂದ. 500 ಕಿಲೋಮೀಟರ್ಸ್ ಪ್ರಾಕ್ಟಿಕಲ್ ಕಸ್ಟಮರ್ ಕ್ಲೈಮಿಂಗ್ ರೇಂಜ್ ಇದೆ. ಸೊ ಇದರಲ್ಲಿ ಲೈಫ್ ಟೈಮ್ ಬ್ಯಾಟರಿ ವಾರಂಟಿ ಆಫರ್ ಮಾಡ್ತಾ ಇದ್ದಾರೆ, ಅನ್ಲಿಮಿಟೆಡ್ ಕಿಲೋಮೀಟರ್ಸ್. ಸೊ 15 ಇಯರ್ಸ್ ಆಸ್ ಎ RC ಕಾರ್ಡ್ ವ್ಯಾಲಿಡಿಟಿನ ತಗೊಂಡಾಗ ಲೈಫ್ ಟೈಮ್ ವಾರಂಟಿ ಅಂತ ನಾವು ಕನ್ಸಿಡರ್ ಮಾಡ್ತಿರೋದನ್ನ. 15 ಇಯರ್ಸ್ ಅನ್ಲಿಮಿಟೆಡ್ ಕಿಲೋಮೀಟರ್ಸ್ ರೇಂಜ್. ಸೊ ಈಗ ನಾವು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತಿದ್ವಿ. ಸೊ ಒಳಗಡೆ ಇರುವಂತಹ ಡಿಸೈನ್ ಆಗಿರಬಹುದು ಅಥವಾ ಫೀಚರ್ಸ್ ಇರಬಹುದು ಅಥವಾ ಒಳಗಡೆ ಇರುವಂತಹ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಸೊ ಅದು ತುಂಬಾ ಅಟ್ರಾಕ್ಟ್ ಮಾಡ್ತಿರುವಂತದ್ದು ಜನರನ್ನ. ಸೊ ಹ್ಯಾರಿಯರ್ ಅಂಡ್ ಕರ್ವ್ ನಲ್ಲಿ ಈ ಎಲ್ಲಾ ಫೀಚರ್ಸ್ ಯಾವ ತರ ಇದೆ? ಸರ್ ಕರ್ವ್ ಅಲ್ಲಿ ಆದ್ರೆ ನಿಮಗೆ 10.25 ಇಂಚಸ್ ಹರ್ಮನ್ ಸಿಸ್ಟಮ್ ಕೊಟ್ಟಿದ್ದಾರೆ. JBL ಸಿನಿಮ್ಯಾಟಿಕ್ ಸೌಂಡ್ ಸಿಸ್ಟಮ್. ಇದು ನೀವು ಕಸ್ಟಮರ್ಗೆ ಸಾಂಗ್ಸ್ ಕೇಳೋರಿಗೆ ಅದೆಲ್ಲ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇನ್ನು ಸೇಮ್ ಹ್ಯಾರಿಯರ್ ಬಂದಾಗೂ JBL ಸಿನಿಮ್ಯಾಟಿಕ್ ಸೌಂಡ್ ಸಿಸ್ಟಮ್ ಕೊಟ್ಟಿದ್ದಾರೆ ವಿತ್ 9 ಸ್ಪೀಕರ್ ವಿತ್ ಸಬ್ವೂಫರ್. ಅದು ಕೂಡ ವೆರಿ ಅಟ್ರಾಕ್ಟಿವ್ ಸೌಂಡ್ ಸಿಸ್ಟಮ್ ಇಂದ ಕೊಟ್ಟಿದ್ದಾರೆ. ಸೊ ಹ್ಯಾರಿಯರ್ ಆದ್ರೆ ಸಿಸ್ಟಮ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ನಿಯಾನ್ QLED ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸೊ ದಟ್ ಟು ಆಟೋಮೊಬೈಲ್ಸ್ ಇಂಡಸ್ಟ್ರಿ ಫಸ್ಟ್ ಟೈಮ್ ದಟ್ ಡಿಸ್ಪ್ಲೇ ಕೊಟ್ಟಿರೋದು. ಸೊ ಈಗ ಅಷ್ಟು ಫೀಚರ್ಸ್ ಅನ್ನ ಈ ಎರಡು ಕಾರ್ ಹೊಂದಿದೆ, ಒಂದು ಕರ್ವ್ EV ಹಾಗೂ ಮತ್ತೊಂದು ಹ್ಯಾರಿಯರ್ EV. ಸೊ ಎರಡು ಕಾರ್ ನಮ್ಮ ಎಕ್ಸ್ಪೋಗೆ ನೀವು ಎಂಟ್ರಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ನಿಮ್ಮನ್ನ ವೆಲ್ಕಮ್ ಮಾಡೋದಕ್ಕೆ ಮುಂದೆಗಡೆನೆ ಇದೆ. ಸೊ ನೀವು ಈ ಕಾರ್ಗಳನ್ನ ಬಂದು ಕೇವಲ ತಿಳ್ಕೊಳ್ಳೋದಷ್ಟೇ ಅಲ್ಲ, ಇದನ್ನ ಟೆಸ್ಟ್ ಡ್ರೈವ್ ಕೂಡ ಮಾಡಬಹುದು. ಸೊ ಆ ಒಂದು ಅವಕಾಶ ನಿಮಗೆ ಬೇಕು ಅಂತಂದ್ರೆ ನಮ್ಮ ಇವಿ ರೆಡಿ 2026 ಎಕ್ಸ್ಪೋಗೆ ನೀವು ಬರಬೇಕು. ಬೆಂಗಳೂರಿನ ತ್ರಿಪುರವಾಸಿನಿಯಲ್ಲಿ ನಡೀತಾ ಇದೆ ಇವತ್ತು ಹಾಗೂ ನಾಳೆ 2 ದಿನಗಳ ಕಾಲ ಈ ಒಂದು ಎಕ್ಸ್ಪೋ ನಡೀತಾ ಇದೆ. ಸೊ ಬೇಗ ಬನ್ನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.